ನಮಸ್ತೆ ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಡೆಲ್ಲಿ ಸಿಕ್ಕಾಪಟ್ಟೆ ಬಿಸಿಲಲ್ವ, ಹಾಗಾಗಿ ಮೇಲ್ಗಡೆ ಒಂದು ನೀರು ಹಾಕ್ಬಿಟ್ಟು ಬರೋಣ. ಅಕ್ಕಿಗಳು ಬರ್ತವೆ ಮಧ್ಯಾಹ್ನದ ಹೊತ್ತು, ಓಕೆ ಅಂತೇಳಿ ನೀರು ಹಾಕ್ಬಿಟ್ಟು ಬಂದೆ. ಅದಾದಮೇಲೆ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಹನಿ ಶಾವಿಗೆ ತರಿಸಿದ್ದೀನಿ, ಅದರದ್ದೇ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಶಾವಿಗೆ ಬಾತ್ ತಿಂದ್ಬಿಟ್ಟು ಇವತ್ತು ನಾವು ನ್ಯಾಷನಲ್ ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಟೇಷ್ನರಿಗೆ ಹೋಗಬೇಕಾಗಿತ್ತು ಕ್ಯಾಂಟೀನ್ ಹತ್ರ. ಹಾಗಾಗಿ ನಾನು, ನನ್ನ ಮಗ, ದೊಡ್ಡ ಮಗ ಹೋಗಿದ್ವಿ. ಅಲ್ಲಿಂದ ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತೀವಿ. ಮನೆಯಿಂದ ಇವಾಗ ನ್ಯಾಷನಲ್ ಮ್ಯೂಸಿಯಮ್ಗೆ ನಮ್ಮ ಯಜಮಾನರು ಡ್ರಾಪ್ ಮಾಡ್ತಾರೆ, ಹಾಗೆ ಅವ್ರು ಡ್ಯೂಟಿಗೆ ಹೋಗ್ತಾರೆ. ಇದು ಸೇನಾ ಭವನ್ ರೋಡು, ಉದ್ಯೋಗ ಭವನ್ ಮೆಟ್ರೋ ಸ್ಟೇಷನ್. ಅದಾದಮೇಲೆ ವಾಯು ಭವನ್ ಬರುತ್ತೆ. ಅಲ್ಲಿಂದ ನಮಗೆ ಡ್ರಾಪ್ ಮಾಡಿದ್ರು. ಮತ್ತು ಸ್ಪ್ರೈಟು ಮತ್ತು ಚಾಕ್ಲೇಟ್ ಕೊಟ್ಟಿದ್ರು ಮಕ್ಕಳಿಗೆ. ಅದು ಇಸ್ಕೊಂಡು ಟಿಕೆಟ್ ತೊಗೋಬೇಕು. 20 ರೂಪಾಯಿ ದೊಡ್ಡವರಿಗೆ. ಚಿಕ್ಕ ಮಕ್ಕಳಿಗೆ 12 ತನಕ ಏನೋ ಟಿಕೆಟ್ಸ್ ಇರೋಲ್ಲ. ಇಲ್ಲಿ ಹಳೆ ಕಾಲದ ವಸ್ತುಗಳು ಎಲ್ಲ ಇಟ್ಟಿದ್ದಾರೆ ಒಳಗಡೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಮಂಡೇ ಕ್ಲೋಸ್ ಇರುತ್ತೆ. ಇದು ಬಂದು ನಿಮಗೆ ಜನಪತ್ ರೋಡಲ್ಲಿ ಇಂಡಿಯಾ ಗೇಟ್ ಪಕ್ಕದನೇ ಇರುತ್ತೆ. ಈ ಸಲ ನಾವು ರಜಕ್ಕೆ ಊರಿಗೆ ಹೋಗಿಲ್ವಲ್ಲ, ಹಾಗಾಗಿ ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಕರ್ಕೊಂಬಂದಿದ್ದೀನಿ. ಅದು ನಾಳೆಗಿಂದ ಸ್ಕೂಲ್ಗೂ ಶುರು ಆಗುತ್ತೆ, 18ನೇ ತಾರೀಕಿಂದ. ಹಾಗಾಗಿ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇಷ್ಟು ದಿನ ಬರೋಕ್ಕಾಗಿರಲಿಲ್ಲ. ಇವಾಗ ಸ್ವಲ್ಪ ವೆದರ್ ಸ್ವಲ್ಪ ಕೂಲಾಗಿದೆ, ಮಳೆ ಬರ್ತಾ ಇದೆ. ಹಾಗಾಗಿ
ಅದಾದಮೇಲೆ ನಾವು ಇವಾಗ ಮನೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಹೊರಗಡೆ ಮಳೆ ಕೂಡ ಬರೋ ಥರ ಆಗಿದೆ, ಹಾಗಾಗಿ ಹೋಗೋಣ. ಬಟ್ಟೆ ಬೇರೆ ಒಣಾಕ್ಬಿಟ್ಟು ಬಂದಿದ್ದೀನಿ ಹೊರಗಡೆ, ಅದಕ್ಕೆ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇನ್ನೊಂದು ಸಲ ಯಾವಾಗಾದರೂ ಬರೋಣ ಫ್ರೀ ಮಾಡಿಕೊಂಡು ಅಂತೇಳಿ. ಬೆಳಿಗ್ಗೆ ನಾವು ಬರಬೇಕಾದ್ರೆ ಮಳೆ ಬರೋ ಥರ ಏನಿರಲಿಲ್ಲ, ಹಾಗಾಗಿ ಬಂದ್ವಿ. ಇವಾಗ ನೋಡಿದ್ರೆ ಫುಲ್ ಮೋಡ ಆಗಿದೆ. ಇವಾಗ ನಡ್ಕೊತ ಹೋಗ್ತೀವಿ. ಉದ್ಯೋಗ ಭವನ ತನಕ ಹೋದರೆ ನಮ್ಮ ಯಜಮಾನ್ರು ಬಂದು ನಮಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಪಿಕ್ ಮಾಡಿಕೊಂಡು ಮನೆಗೆ ಹೋಗೋ ತನಕ ಡ್ರಾಪ್ ಮಾಡಿಬಿಡ್ತಾರೆ. ಇವಾಗ ಎಕ್ಸಿಟ್ ಗೇಟ್ ಹತ್ರ ಬಿಟ್ಬಿಟ್ಟು ಹೋದರು ನಮಗೆ. ನಾನು ಇವಾಗ ಬೇಗ ಹೋಗ್ತಾಯಿದ್ದೀನಿ ಬಟ್ಟೆ ತೆಗಿಯೋಣ ಅಂಥೇಳಿ. ಮಳೆ ಬರೋ ಥರ ಆಗಿದೆ. ಮಳೆ ಬಂದಿದ್ದಕ್ಕೆ ಮಕ್ಕಳಿಗೆಲ್ಲ ಫುಲ್ ಖುಷಿ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ನನ್ನ ಮಕ್ಕಳು ಕೂಡ ಹೋದರು, ಇವಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕಳಿಸ್ತೀನಿ ಸ್ವಲ್ಪ ಹೊತ್ತು, ಏಕೆಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತಲ್ಲ ಇಷ್ಟು ದಿನ. ಇವಾಗ ಒಂದು ಸ್ವಲ್ಪ ತಣ್ಣಗಾಗ್ತಾಯಿದೆ ಅಂತೇಳಿ ಹೋಗ್ತಾಯಿದ್ದಾರೆ. ಡೆಲ್ಲಿಲಿ ಈ ಥರ ಮಳೆ ಬಂದರೆ ಒಂಥರ ಚೆನ್ನಾಗಿ, ಅವರಿಗೆ ಸೆಕೆ ಇರುತ್ತಲ್ವ, ಅದರಲ್ಲೇ ಆಟ ಆಡೋದಕ್ಕೆ ಅವ್ರಿಗೆ ಒಂಥರ ಚೆನ್ನಾಗಿ. ದೊಡ್ಡವರೆಲ್ಲ ನಿಂತಾ ಇದ್ದಾರೆ. ಈ ಮಳೆಯನ್ನು ಅಷ್ಟು ಚಳಿ ಏನು ಅನಿಸಲ್ಲ ಅವರಿಗೆಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.